ಹಾಯ್ ಹಲೋ ನಮಸ್ತೆ ಮಮತಾ ಕನಕಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತೇನು ಹೇಳಿದರೆ, ಮೀನಿನ ಹತ್ರ ಹೋಗಿದ್ದೆ. ಮೀನು ಬೇಕಿತ್ತು, ಸಂಡೇ ಅಲ್ಲ. ಆಗ ತುಂಬ ಚೀಪಾಗಿ ಬಂಗುಡೆ ಸಿಕ್ಕಿತ್ತು ತುಂಬ. ಅಂದರೆ ಇದನ್ನು ಇಷ್ಟು ನನಗೆ ಪದಾರ್ಥ ಮಾಡಿ ಇಟ್ಕೊಳ್ಳಿಕ್ಕೆ ಬೇಡ. ಈ ವಾರಕ್ಕೆ ಇವತ್ತು ಸಂಡೆಗೆ ಒಂದು ದಿನಕ್ಕೆ ಬೇಕಿತ್ತು. ಬಾಕಿದನ್ನು ಕ್ಲೀನಾಗಿ ಕಟ್ ಮಾಡಿ ಇನ್ನು ಒಂದು ತಿಂಗಳದು ಫ್ರೆಶ್ ಇರುವಾಗೆ ಹೇಗೆ ಸ್ಟೋರ್ ಮಾಡೋದು ನೋಡೋಣ. ಆಗ ಇನ್ನೊಂದು ನಾನು ತಗೊಂಡದ್ದು ಟೂನಾ ಫಿಶ್. ಇದನ್ನು ಚೆನ್ನಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಇಡೀ ಫಿಶ್ ತಗೊಂಡು ಬಂದು ಕಷ್ಟ ಆಗ್ತದೆ ಇಲ್ಲಿ ಕಟ್ ಮಾಡಲಿಕ್ಕೆ. ಸ್ವಲ್ಪ ಫ್ರೈಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೂ ಸ್ವಲ್ಪ ಹುಳಿಮೆಣಸು. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಂಗುಡೆಯನ್ನು ಯಾವ ರೀತಿ ಸ್ಟೋರ್ ಮಾಡೋದು ಹೇಳಿ ನೋಡೋಣ. ಬಂಗುಡೆಯನ್ನು ಕ್ಲೀನ್ ಮಾಡಿ, ಇದೊಂದು 2 ವಾರಕ್ಕೆ ಇದು ಫ್ರೆಶ್ ಇರಬೇಕು. 2 ವಾರಕ್ಕೆ ಕಳೆದು ಈಗ 1 ವಾರದಲ್ಲಿ ನಾನು ತಗೊಳ್ಳೋದಿಲ್ಲ. 10 ಬಂಗುಡೆ ಉಂಟು. ನಾವು ಇಬ್ಬರಿಗೆ ಇಷ್ಟು ಜಾಸ್ತಿ ಆಗ್ತದೆ ತುಂಬ. ಆ ಮೀನು ಸಹ ತಗೊಂಡಿದ್ದೇನೆ ನಾನು. ಆದ ಕಾರಣ ಮೊದಲಿಗೆ ನಮ್ಮ ಮೀಶೋದ ಆಯ್ದೆ ಉಂಟಲ್ಲ, ಅದರಲ್ಲಿ ಇದರ ಪೊಡಸನ್ನು ಕ್ಲೀನ್ ಮಾಡಿಕೊಳ್ಳೋಣ. ನಾವು ಇಲ್ಲಿ ಪೌಡರ್ಸ್ ಹೇಳ್ತೇವೆ, ನೀವೆಂತ ಹೇಳಿದ್ರೆ ಗೊತ್ತಿಲ್ಲ ನೋಡಿ. ಇದು ಸುಲಭದಲ್ಲಿ ಕ್ಲೀನ್ ಆಗ್ತದೆ. ಮೀಶೋದಿಂದ ತಗೊಂಡಿದ್ದು. ಲಿಂಕನ್ನು ನಾನು ಹಾಕಿದ್ದೇನೆ ಕಳೆದ ಸಲ ವಿಡಿಯೋದಲ್ಲಿ. ಹಾಗೆ ಫಸ್ಟಿಗೆ ಬಂಗುಡೆಯನ್ನು ಚೆಂದ ಕಟ್ ಮಾಡಿಕೊಳ್ಳೋಣ. ಕಟ್ ಮಾಡಿ ತೊಳೆದು ತಗೊಳ್ಬೇಕು ಚೆಂದ ಮಾಡಿ. ಸುಲಭದಲ್ಲಿ ಕತ್ರಿಯಲ್ಲಿ ಮಾಡಿಕೊಳ್ಬೋದು. ನನಗಂತ ಕತ್ರಿಯಲ್ಲಿ ಮಾಡೋದೇ ಸುಲಭ. ಕತ್ರಿಯಲ್ಲಿ ಮಾಡಿ ಅಭ್ಯಾಸ ಆಗಿ ಹೀಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಕತ್ರಿಯಲ್ಲಿ ಮಾಡಿಕೊಳ್ತೇನೆ ನೋಡಿ. ಕ್ಲೀನಾಗಿ ತೆಗೆದಿದ್ದೇನೆ, ಕ್ಲೀನಾಗಿ ಕಟ್ ಮಾಡಿಕೊಳ್ತೇನೆ. ಎಲ್ಲ ಬಂಗುಡೆಯನ್ನು ಕೂಡ ಇದೇ ರೀತಿ ಕಟ್ ಮಾಡ್ತೇನೆ. ಹೀಗೆ ಬಂಗುಡೆ ಚೀಪಿದೆ, ನೀವು ಚೀಪಾಗಿ ಸಿಕ್ಕೋಗಿ ತಗೊಂಡು ಫ್ರೀಸರಲ್ಲಿ ಇಡ್ಬೋದು. ಚೆಂದ ಮಾಡಿ ಕಟ್ ಮಾಡಬೇಕು ಅಷ್ಟೇ. ಚೆಂದ ಕಟ್ ಮಾಡಿ ಕ್ಲೀನ್ ಮಾಡಿ ಇಡಬೇಕು ಅಷ್ಟೇ. ಕಟ್ ಮಾಡಿದ ಹೀಗೆ ಇಟ್ಟರೆ ಬೇಗ ಹಾಳಾಗ್ತದೆ. ಅದ ಕಾರಣ ಚೆಂದ ಮಾಡಿ ಕಟ್ ಮಾಡಿ ಒಳ್ಳೆ ಕ್ಲೀನ್ ಮಾಡಿ ಮತ್ತೆ ಇದನ್ನು ಇಟ್ಕೊಳ್ಬೇಕು. 1 ತಿಂಗಳಿಟ್ಟರೆ ಇದು ಏನಾಗೋದಿಲ್ಲ, ಅಂದಾಡೋದಿಲ್ಲ, ಆ ರೀತಿಯಾಗಿ ಬರ್ತದೆ. ಎಲ್ಲ ಮೀನನ್ನು ಕೂಡ ಕಟ್ ಮಾಡಿಕೊಂಡಿದ್ದೇನೆ. ಕೊನೆಯದಾಗಿ ಮೀನು ಯಾವ ಮೀನು ಬೇಕಿದ್ರೆ ನೀವು ಈ ರೀತಿ ಸ್ಟೋರ್ ಮಾಡಿಕೊಳ್ಬೋದು. ನನಗೆ ಇಲ್ಲಿ ಬಂಗುಡೆ ಇವತ್ತು ಚೀಪಾಗಿ ಸಿಕ್ಕಿದ್ದು. ಕೆಜಿಗೆ 130ರಲ್ಲಿ ಸಿಕ್ಕಿದ್ದು. ಅದ ಕಾರಣ ತಗೊಂಡೆ. 1.5 kg ಇತ್ತು. 10 ಬಂಗುಡೆ ಫ್ರೆಶ್ ಇತ್ತು. ಅದ ಕಾರಣ ಫ್ರೆಶ್ಶಾಗಿ ಚೀಪಾಗಿ ಸಿಕ್ಕುವಾಗ ತಗೊಂಡದ್ದು. ಗಡಿ ಮೀನು ತಗೊಳ್ಳೋದು ಸಂಡೆ ಒಂದು ದಿನ ನಾನು ತಗೊಳ್ಳೋದು ಫುರ್ಸೊತ್ತಿರುವಾಗ. ಹಾಗೆ ಇದನ್ನು ಮಾಡಿಟ್ರೆ ನಮಗೆ ಬೇಕಾದ ಕ್ಲೀನ್ ಮಾಡಿ ರೆಡಿ ಇಟ್ಟರೆ ನಮಗೆ ಬೇಕಾದಾಗ ಯೂಸ್ ಮಾಡಿಕೊಳ್ಬೋದು. ಅದ ಕಾರಣ ನನಗೆ ಚೆನ್ನಾಗಿ ತೊಳೆದು ತರ್ತೇನೆ ಯೂಸ್ ಮಾಡಿ. ಈಗ ನಮ್ಮ ಬಂಗುಡೆಯನ್ನು ಕ್ಲೀನಾಗಿ ತೊಳೆದುಕೊಂಡಿದ್ದೇನೆ. 2-3 ಸಲ ಉಪ್ಪಾಕಿ ತಿಕ್ಕಿ ತೆಗೆದುಕೊಂಡು ಬಂದಿದ್ದೇನೆ. ಒಂದು ಕಂಟೈನರ್ ತೆಗೆದುಕೊಂಡಿದ್ದೇನೆ. ಎಷ್ಟು ಮೀನು ಬೇಕು ಅಷ್ಟೊಂದು ಕಂಟೈನರ್ ಇಡ್ತಿದ್ದೇನೆ. ನಾನೊಂದೀಗ 6 ಮೀನು ಇದರಲ್ಲಿ ಇಡ್ತೇನೆ. ನನಗೆ ಈ ವಾರಕ್ಕೆ ಬೇಡ ಇದು, ಮುಂದಿನ ವಾರ ನಾನು ಯೂಸ್ ಮಾಡಲಿಕ್ಕೆ. ಈ ವಾರಕ್ಕೆ 4 ಸಾಕು. ಇದನ್ನು 6 ನೋಡಿ. ಈ ಮೀನು ಮುಳುಗುವಷ್ಟು ನೀರನ್ನು ಹಾಕಿಕೊಡ್ಬೇಕು. ಫುಲ್ ಒಂದು ಬಾಕ್ಸ್ ಫುಲ್ಲು ನೀರು ಹಾಕ್ತಾ ಇದ್ದೇನೆ. ನೋಡಿ, ಮೀನು ಮುಳುಗುವಷ್ಟು ಫುಲ್ಲು ನೀರು ಹಾಕಿದ್ದೇನೆ. ಆಗ ಇದನ್ನು ಮುಚ್ಚಿ ಗಟ್ಟಿ ಕಂಟೈನರಲ್ಲಿ ಮುಚ್ಚಿ ಲಾಕ್ ಮಾಡಿದ್ದೇನೆ. ಇದನ್ನು ಫ್ರೀಸರಲ್ಲಿ ಇಟ್ಕೊಳ್ಳೋಣ. ಇದು ನೀವು ಎಷ್ಟು ದಿನ ಬೇಕಿದ್ರೆ ಇಡಿ, 1 ತಿಂಗಳು ಬೇಕಿದ್ರೆ ಇಡಿ. ಈ ಮೀನು ಫ್ರೆಶ್ ಆಗಿರ್ತದೆ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಯೂಸ್ ಮಾಡೋದಕ್ಕಿಂತ ಒಂದು 4-5 ಗಂಟೆ ಮೊದಲು ತೆಗೆದು ಕೆಳಗೆ ಇಡಬೇಕು. ಇಲ್ಲದಿದ್ದರೆ ಇದು ಸುಲಭದಲ್ಲಿ ಐಸ್ ಬಿಡೋದಿಲ್ಲ. 4 ಗಂಟೆ ಅದರೊಳಗೆ ಇಡಬೇಕು. ಇಲ್ಲಾಂದರೆ ನೀರೊಳಗೆ ಹಾಕಿಟ್ಟು ಬಾಕ್ಸಲ್ಲಿ ನೀರು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಬಾಕ್ಸನ್ನು ಅದರೊಳಗೆ ಇಟ್ಟು ಬಿಡಬೇಕು. ಅಲ್ಲಿವರೆಗೆ ಈ ಮೀನು ಕರೆಂಟ್ ಹೋದ್ರು ಸಹ ಈ ಮೀನು ನೀರು ಬಿಟ್ಟು ಕೊಡೋದಿಲ್ಲ, ಐಸ್ ಹೋಗುದಿಲ್ಲ, ಫ್ರೆಶ್ ಆಗಿರ್ತದೆ. ಇನ್ನೀಗ ಟೂನಾ ಫಿಶನ್ನು ಹೇಗೆ ಪದಾರ್ಥ ಮಾಡೋದು ನೋಡಿಕೊಳ್ಳೋಣ. ಫಸ್ಟ್ ಟೈಮ್ ನಾನು ಟೂನಾ ಫಿಶ್ ತಗೊಂಡದ್ದು. ಮೀನನ್ನು ಅಂತ ನೋಡಿದಾಗ ಏನೋ ಒಂದು ಇಂಟ್ರೆಸ್ಟ್ ಇದೆ. ವಿಡಿಯೋದಲ್ಲೆಲ್ಲ ತುಂಬ ನೋಡ್ತಾನೆ ಟೂನಾ ಫಿಶ್ ಹೇಳಿ. ಹಾಗೆ ಕಟ್ಟಿಂಗ್ ಮಾಡಲಿಕ್ಕೆ ಭಯ ಆಗಿ ಅವನ ಹತ್ರ ಕಟ್ ಮಾಡಿಸಿ ತೆಗೆದುಕೊಂಡಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಟೂನಾ ಫಿಶನ್ನು ಸ್ವಲ್ಪ ಫ್ರೈ ಮಾಡುವ, ಸ್ವಲ್ಪ ಪದಾರ್ಥ ಮಾಡುವ. ಫ್ರೈ ಮಾಡೋದು ನನ್ನದೇ ಮಸಾಲೆಯಲ್ಲಿ ಫ್ರೈ ಮಾಡ್ತೇನೆ. ಆದರೆ ಪದಾರ್ಥ ಇದು ಹೇಗೆ ಮಾಡೋದು ಹೇಳಿ ಇಷ್ಟವರೆಗೆ ನಾನು ಮಾಡಿದ ಕಾರಣ ಗೊತ್ತಿಲ್ಲ. ಹಾಗೆ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ ಮೇಲೆ ಕೇರಳದ ಒಂದು ರೆಸಿಪಿ ಸಿಕ್ಕಿತ್ತು. ಕೇರಳದವರು ಜಾಸ್ತಿಯಾಗಿ ಇದನ್ನು ಯೂಸ್ ಮಾಡ್ತಾರೆ. ನಮ್ಮವರು ಮಾಡೋದು ಸ್ವಲ್ಪ ಕಮ್ಮಿ. ನೋಡ ಆದರೂ ಹೇಗಾಗ್ತದೆ ನೋಡುವ. ಅದಕ್ಕಾಗಿ ಮೇಯ್ನಾಗಿ ಬೇಕಿರೋದು ಕೊಡಂಪುಳಿ. ಇದು ಕೇರಳದ ಒಂದು ವಿಶೇಷವಾದ ಹುಳಿ.
ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೇರಳದಲ್ಲಿ ಜಾಸ್ತಿಯಾಗಿ ಎಲ್ಲ ಪದಾರ್ಥಗಳಿಗೆ ಇದನ್ನೇ ಯೂಸ್ ಮಾಡ್ತಾರೆ, ಕೊಡಂಬುಳಿ. ಇದು ನನ್ನಲ್ಲಿ ತಂದಿಟ್ಟದಿತ್ತು, ಅದರಲ್ಲೊಂದು ಯಾವುದೋ ಒಂದು ರೆಸಿಪಿಗೋಸ್ಕರ ತರಿಸಿದ್ದು. ಇದು ಅಮೆಝಾನಲ್ಲಿ ಸಿಗ್ತದೆ, ಅಮೆಝಾನಿಂದ ತರಿಸಿಕೊಂಡಂಥದ್ದು. ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಇಟ್ಕೊಳ್ಳೋಣ, ನೆನೆಲಿಕ್ಕೆ ಬಿಡು. ಇದನ್ನು ಬಿಸಿ ನೀರು ಹಾಕಿ ಇದನ್ನು ಒಂದು ಬದಿಗೆ ಇಟ್ಕೊಳ್ಳೋಣ. ಫಸ್ಟ್ ಫಿಶ್ ಫ್ರೈಗೆ ಒಂದು ಮಸಾಲೆ ಮಾಡಿಕೊಳ್ಳೋಣ. ಫ್ರೈಗೆ ಮಸಾಲೆ ಮಾಡಲಿಕ್ಕೆ ಸ್ವಲ್ಪ ಉದ್ದ ಮೆಣಸು ನೆನೆಸಿಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಮಸಾಲೆ ಬೇಕಿದೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಜಾಸ್ತಿ ಆದರೂ ಪರವಾಗಿಲ್ಲ, ಇರಲಿ, ಉಳಿದ್ರೆ ನೆಕ್ಸ್ಟ್ ತೆಗೆದಿಟ್ಕೊಳ್ಬೋದು ಎಂಬ ಉದ್ದೇಶದಲ್ಲಿ ಜಾಸ್ತಿ ಮಾಡಿ ಹಾಕಿದ್ದೇನೆ. ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಒಳ್ಳೆ ಮೆಣಸು, ಹಾಗೂ ಸ್ವಲ್ಪ ಜೀರಿಗೆ, ಒಂದು 10 ಬೆಳ್ಳುಳ್ಳಿ ಹೆಸಳು, ಒಂದು ತುಂಡು ಶುಂಠಿ, ಹಾಗೂ ಕಲ್ಲುಪ್ಪು ತಗೊಂಡಿದ್ದೇನೆ. ಇದರೊಟ್ಟಿಗೆ ಅರಿಶಿನ ಹಾಗೂ ಲಿಂಬೆರಸ ಹಾಕ್ತಾಯಿದ್ದೇನೆ. ಹುಳಿ ಹಾಕೋದಿಲ್ಲ, ಲಿಂಬೆರಸ ಹಾಕ್ತೇನೆ. ನಿಮಗೆ ಹುಳಿ ಬೇಕಿದ್ರೆ ಹುಣಸೆ ಹುಳಿ ಬೇಕಿದ್ರೆ ಹುಣಸೆ ಹುಳಿ ಹಾಕಿಕೊಳ್ಬೋದು. ಇದು ಮಾಮೂಲಿ ನಾನು ಮಾಡುವಂಥ ಮಸಾಲೆ. ಇದಕ್ಕೆ ಯಾವಾಗಲೂ ಚಿಕ್ಕ ಈರುಳ್ಳಿ ಇದ್ದರೆ ಅದು ಹಾಕ್ತೇನೆ. ಇವತ್ತು ಚಿಕ್ಕ ಈರುಳ್ಳಿ ನನ್ನ ಹತ್ರ ಇಲ್ಲ, ಅದ ಕಾರಣ ಅದನ್ನು ಹಾಕೋದಿಲ್ಲ. ಅದ ಕಾರಣ ಇದೊಂದು ಸ್ಟ್ರಾಂಗ್ ಮಸಾಲೆ ರೆಡಿ ಮಾಡಿಕೊಂಡು ಬರ್ತೇನೆ. ಈಗ ಮೀನಿಗೆ ಸ್ವಲ್ಪ ಅರಿಶಿನ ಹುಡಿ ಹಾಕುವ. ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಹಾಗೂ ಒಂದು ಲಿಂಬೆ ರಸ ಹಾಕಿದ್ದೇನೆ. ಒಂದು ಲಿಂಬೆ ರಸವನ್ನು ಹಾಕಿಕೊಳ್ತಾ ಇದ್ದೇನೆ, ಬೀಜ ತೆಗೆದು ಹಾಕಿದ್ದೇನೆ. ಇನ್ನು ಮೀನು ಕಾಣಲಿಕ್ಕೆ ಸ್ವಲ್ಪ ಕಲರ್ ಬ್ಲ್ಯಾಕಿಶ್ ಇದೆ, ನಮ್ಮ ಅಂಜಲ್ನಾಗೆ ಇದೆ ಸ್ಲೈಸ್, ಆದರೆ ಅಷ್ಟು ವೈಟ್ ಇಲ್ಲ. ಇದೊಂಥರ ಸ್ವಲ್ಪ ಡಾರ್ಕ್ ಆಗಿದೆ. ತುಂಬ ಮಸಾಲೆ ತೆಗಿಲಿಲ್ಲ, ಸ್ವಲ್ಪ ಮಸಾಲೆ ಹಾಕಿದ್ದೇನೆ. ಎಲ್ಲ ಮಸಾಲೆನ ಹಾಕಿಕೊಳ್ಳಿಲ್ಲ, ಎಷ್ಟು ಬೇಕಷ್ಟೇ ಹಾಕಿಕೊಳ್ಳುವ. ಈ ಪೀಸಿಗೆ ತಾಗುವಷ್ಟು ನಿಂಬರಸದಲ್ಲಿ ಮಿಕ್ಸ್ ಆಗಲಿ ಒಳ್ಳೆ ಮಸಾಲೆ ಸ್ವಲ್ಪ ಹಾಕಿಕೊಳ್ಳುವ. ಸ್ವಲ್ಪ ಹುಳಿ ಖಾರ ಹಿಡಿಬೇಕು ಸರಿಯಾಗಿ, ಸ್ವಲ್ಪ ಜಾಸ್ತಿ ತಾಗಿಸಿ ಸರಿಯಾಗಿ ಮಸಾಲೆ ತಾಗಿಸುವ. ಅಂಜಲ್ ಅಷ್ಟು ಕಾಸ್ಟ್ಲಿ ಇಲ್ಲ ಈ ಮೀನು, ಸ್ವಲ್ಪ ಚೀಪ್. ನೀವೆಲ್ಲ ಯಾರೆಲ್ಲ ತಿಂದಿದ್ದೀರಿ ಮೀನು, ಹೇಗೆ ನಿಮಗೆ ಟೇಸ್ಟ್ ಇಷ್ಟ ಆಗಿದೆ? ನಾನು ಫಸ್ಟ್ ಟೈಮ್ ಮಾಡೋದು, ಗೊತ್ತಿಲ್ಲ ಟೇಸ್ಟ್ ಯಾವ ರೀತಿ ಉಂಟು ಹೇಳಿ ಗೊತ್ತಿಲ್ಲ. ನೋಡಿದಾಗ ತುಂಬ ಖುಷಿ ಆಯಿತು, ಒಳ್ಳೆ ಫ್ರೆಶ್ ಇತ್ತು. ಬೋಟಿಂದ ಬಂದ ಕೂಡಲೇ ಮಾಡ್ತಿದ್ರು, ಧಕ್ಕೆಯಲ್ಲೋಗಿ ತಗೊಳ್ಳೋದು. ಆದ ಕಾರಣ ನೋಡುವ, ತಗೊಳ್ಳುವ. ನನ್ನ ಅಳಿಯ ಕೇರಳದವ, ಅವ ಬರ್ತಾನೆ ಇವತ್ತು ಊಟಕ್ಕೆ ನೈಟ್, ಅದಕ್ಕೋಸ್ಕರ ಅವ ತಿಂದಾನೆ ಎಂಬ ಉದ್ದೇಶದಿಂದ ಇದು ತಗೊಂಡದ್ದು. ಒಬ್ಬರೇ ಆದರೆ ತಿಂದು ಹೊಸ ಮೀನನ್ನು ತಿನ್ನಲಿಕ್ಕೆ ಭಯ ಆಗ್ತದೆ, ತಿನ್ನಲಿಕ್ಕೆ ಒಬ್ಬರು ಜನ ಇದ್ದರೆ ಧೈರ್ಯ ಆಗ್ತದೆ. ಹಾಗೆ ಹೊಸ ಇದು ಹಳಿಯ ಆದರೆ ತಿಂತಾನೆ, ಹಾಗೆ ಈ ಮೀನನ್ನು ತಗೊಂಡದ್ದು. ಅವರು ಕೇರಳದಲ್ಲಿ ಜಾಸ್ತಿಯಾಗಿ ಈ ಮೀನು ಯೂಸ್ ಮಾಡ್ತಾರೆ. ನನಗೆ ಮಸಾಲೆ ತಾಗಿಸಿ ಬದಿಗಿಡುವ ಸಾಕು. ಇಲ್ಲಿ ನಾನು ಟೂನಾ ಫಿಶ್ ಪುಳಿ ಮುಂಚಿ ಮಾಡೋ ಹೇಳಿದ್ದೇನೆ. ಅದಕ್ಕೆ ತಗೊಂಡದ್ದು ಫಸ್ಟಿಗೆ ಒಂದು ತುಂಡು ಶುಂಠಿ, ಒಂದು 10 ಹೆಸರು ಬೆಳ್ಳುಳ್ಳಿ, ಹಾಗೂ 3 ಹಸಿಮೆಣಸು. ಇದನ್ನು ಮೊದಲು ಜಜ್ಜಿ ತಗೊಳ್ತೇನೆ. ಇದು ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋ ಸರ್ಚ್ ಮಾಡಿ ಎಲ್ಲ ನನಗೆ ಇಷ್ಟದ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ನಾನು ಅಲ್ಲ, ನಿಮಗೆ ಇಲ್ಲಿಯ ರೀತಿಯಲ್ಲಿ ಯಾವ ರೀತಿ ಮಾಡೋದು ಹೇಳಿ ಗೊತ್ತಿದ್ದರೆ ಖಂಡಿತ ತಿಳಿಸಿ. ಅವರು ಹೇಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ನನ್ನ ಹತ್ರ ಇಲ್ಲ. ಅವ್ರು ಸಾಂಬಾರು ನೀರುಳ್ಳಿ ಹೇಳಿದ್ದಾರೆ, ಸಾಂಬಾರು ನೀರುಳ್ಳಿ ಹಾಕಬೇಕು ಮೇಯ್ನಾಗಿ, ಕೊಚ್ಚುಳ್ಳಿ, ಅದು ನನ್ನ ಹತ್ರ ಇಲ್ಲ, ರೆಡಿ ಇಲ್ಲ. ನನಗೆ ನಮ್ಮ ಈರುಳ್ಳಿಯನ್ನು ಹಾಕಿಕೊಂಡು ಮಾಡ್ತಾಯಿದ್ದೇನೆ. ಅವರ ರೆಸಿಪಿ, ನಮ್ಮ ಪುಳಿ ಮಿಂಚಿದ ರೆಸಿಪಿ ಎಲ್ಲ ಮಿಕ್ಸ್ ಆಗಿ ಮಾಡ್ತಾಯಿದ್ದೇನೆ. ನೋಡುವ ಟೇಸ್ಟ್ ಹೇಗೆ ಆಗ್ತದೆ ಹೇಳಿ. ತುಂಬ ಟೇಸ್ಟ್ ಇರ್ತಾರೆ ಎಲ್ಲರೂ, ಟ್ರೈ ಮಾಡುವ. ನೀವು ಇದನ್ನು ಯಾವ ರೀತಿ ಟ್ರೈ ಮಾಡಿದ್ದೀರಿ? ನೀವು ಯಾರಾದರೂ ಟ್ರೈ ಮಾಡಿದ್ದರೆ ಖಂಡಿತವಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾವ ರೆಸಿಪಿ ಇನ್ನೊಂದು ಸಲ ತಗೊಂಡು ಆ ರೆಸಿಪಿಯನ್ನು ನಾನು ಖಂಡಿತ ಅಳವಡಿಸಿ ಮಾಡ್ತೇನೆ, ಟ್ರೈ ಮಾಡ್ತೇನೆ. ನೀವು ಯಾವ ರೀತಿ ಆದರೆ ಇದನ್ನು ಮಾಡಿ ಟ್ರೈ ಮಾಡಿದರೆ. ಈಗ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಇದನ್ನು 3 ಜಜ್ಜಿ ತೆಗೆದುಕೊಂಡಿದ್ದೇನೆ. ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ಯಾವ ರೀತಿ ಬೇಕಾದರೂ ಕಟ್ ಮಾಡ್ಬೋದು, ಸ್ವಲ್ಪ ಚಿಕ್ಕದಾದರೆ ಒಳ್ಳೆಯದು, ಬೇಗ ಬಾಡ್ತದೆ. ಒಗ್ಗರಣೆಯಲ್ಲಿ ಬಾಡಿಸ್ಲಿಕ್ಕೆ ಉಂಟು. ನಿಮಗೆ ಇಷ್ಟವ ಹೀಗೆ ಹೊಸ ಫಿಶನ್ನು ಟ್ರೈ ಮಾಡೋದು? ಹೊಸತ್ತು ಬಂದಾಗ ಸಿಕ್ಕಿದರೆ ಟ್ರೈ ಮಾಡ್ತೀರಾ? ಕೆಲವರಿಗಂತೂ ತುಂಬ ಭಯ, ನನಗೆ ಆ ಥರ ಭಯ ಇಲ್ಲ. ನಾನು ಹೊಸ ಮೀನು ಸಿಕ್ಕಿದರೆ ಟ್ರೈ ಮಾಡ್ತೇನೆ. ನೋಡ ಹೇಗುಂಟು ಟೇಸ್ಟ್, ನೋಡುವ ಹೇಳಿ. ಒಮ್ಮೊಮ್ಮೆ ಒಳ್ಳೆ ಇರ್ತದೆ, ಒಮ್ಮೊಮ್ಮೆ ಟೇಸ್ಟ್ ಇಷ್ಟ ಆಗೋದಿಲ್ಲ. ಆದರೆ ಒಂದು ಸಲ ನೋಡಬೇಕಲ್ಲ, ಎಲ್ಲರೂ ತಿನ್ನೋದು ನಮ್ಮ ಟ್ರೈ ಮಾಡುವ ಹೇಳಿ. ಈರುಳ್ಳಿ, 1 ಟೊಮೆಟೊ, 1 ಈರುಳ್ಳಿ ತಗೊಂಡಿದ್ದೇನೆ, ಕಟ್ ಮಾಡಿ ತೆಗೆದುಕೊಳ್ತೇನೆ. ಈ ರೀತಿ ಮಾಡಿ ತಗೊಂಡಿದ್ದೇನೆ. ಶುಂಠಿ ಜಜ್ಜಿದ್ದು, ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಜಜ್ಜಿದ್ದು, ಕರಿಬೇವಿನ ಸೊಪ್ಪು. ನಾವಿಲ್ಲಿ ಮೀನು ಪದಾರ್ಥಕ್ಕೆ ಕರಿಬೇವಿನ ಸೊಪ್ಪು ಹಾಕೋದು ಕಮ್ಮಿ, ಆದರೆ ಕೇರಳದಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟೇ ಕರಿಬೇವು ಸೊಪ್ಪು ಇರ್ತದೆ. ಟೊಮೆಟೊ ಹಾಗೂ ಈರುಳ್ಳಿ
ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ ಕಾರಣ ಅವರು ತುಂಬ ಲೆಕ್ಕಕ್ಕಿಂತ ಜಾಸ್ತಿ ಅವರು ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತಾರೆ. ನೋಡಿ ಇದನ್ನು ಹೇಗೆ ಮಾಡೋದು ನೋಡೋಣ. ತುಂಬ ಸಿಂಪಲಾಗಿ ಉಂಟು. ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತೇನೆ. ನಿಮಗೆ ಯಾವ ಎಣ್ಣೆ ಬೇಕೋ ಅದು ಹಾಕಿಕೊಳ್ಬೋದು, ನಿಮ್ಮ ಇಷ್ಟದ್ದು. ನಾನು ಹೆಚ್ಚಾಗಿ ತೆಂಗಿನ ಎಣ್ಣೆ ಬಳಸೋದು, ಅದಕ್ಕೆ ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ. ಒಂದು 2 ಸ್ಪೂನ್ ಅಷ್ಟು ಹಾಕಿಕೊಂಡಿದ್ದೇನೆ. ಎಣ್ಣೆ ಬಿಸಿ ಅದೇ 1/4 ಸ್ಪೂನಷ್ಟು ಮೆಂತೆ ಕಾಳು ಜಾಸ್ತಿ ಹಾಕಿಕೊಳ್ಬಾರ್ದು. ಒಂದು 1/4 ಸ್ಪೂನು ಮೆಂತೆ ತೆಗೆಯುವ ಬರದಲ್ಲಿ ಒಂದು 1/4 kg ಮೆಂತೆಯನ್ನು ಕೆಳಗೆ ಹಾಕಿದೆ. ನೀವು ಸಹ ನಿಮ್ಮ ಕೈಯಿಂದ ಸಹ ಈ ರೀತಿ ಎಲ್ಲ ಆಗ್ತದೆ ಹೇಳಿ. ಈಗ ಮೆಂತೆ ಬಿಸಿಯಾಗಿದೆ, ಎಣ್ಣೆ ಸಹ ಬಿಸಿಯಾಗಿದೆ, ಮೆಂತೆ ಕಾಯ್ತಾ ಉಂಟು. ಈಗ ಜಜ್ಜಿಟ್ಟಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲವನ್ನು ಹಾಕಿ ಫ್ರೈ ಮಾಡಬೇಕು. ಹಸಿ ವಾಸನೆ ಸರಿಯಾಗಿ ಹೋಗುವವರೆಗೆ. ಇದು ಫ್ರೈ ಆಗುವತ್ತಿಗೆ ನಾನು ಒಲೆ ಮೇಲೆ ಒಂದು ಕಬ್ಬಿಣದ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಮೀನು ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಅದರ ಜೊತೆಗೆ ಅದಕ್ಕೂ ಕೂಡ ತೆಂಗಿನ ಎಣ್ಣೆ ಹಾಕ್ತೇನೆ. ತುಂಬ ಹಾಕೋದಿಲ್ಲ, ಸ್ವಲ್ಪ ತವಾ ಫ್ರೈ ಮಾಡೋದು. ಒಂದು 3-4 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಬೇಯಿಸಿಬಿಡ್ತೇನೆ. ಬೇಯಿಸಿಬಿಟ್ರೆ 2 ಲಾಭ ಉಂಟು. ಒಂದು ಅಡಿಗೆ ಹಿಡಿಯೋದಿಲ್ಲ. ಸ್ವಲ್ಪ ರವಾ ಫ್ರೈ ಮಾಡ್ತೇನೆ. ರವೆ ಹಾಕಿದ್ದೇನೆ. ಮೀನನ್ನು ಅದರ ಮೇಲೆ ಇಟ್ಕೊಳ್ತೇನೆ. ನೋಡಿ, ಬೇಸಪ್ಪ ಹಾಕಿದರೆ ಒಂದು 2 ಲಾಭ. ಒಂದು ಅಡಿಗೆ ಹಿಡಿಯೋದಿಲ್ಲ ಹಾಗೂ ಟೇಸ್ಟ್ ಕೂಡ ಜಾಸ್ತಿ ಆಗ್ತದೆ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಮೀನಿದಕ್ಕೆ ಈರುಳ್ಳಿ ಹಾಗೂ ಕರಿಬೇವು ಸೊಪ್ಪು ಆಗ ಹಾಕಬೇಕಿತ್ತು, ಮರ್ತೋಯ್ತು. ಈಗ ಹಾಕ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಬಡಿಸ್ಕೊಳ್ಬೇಕು. ಮೀನು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೇನೆ ಫ್ರೈ ಅದನ್ನು. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಅಂಜಲ್ ಫ್ರೈ ಆಗುವಾಗೆ ಆಗ್ತದೆ. ಈಗ ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾನು ಟೊಮೆಟೊನ ಹಾಕಿಕೊಳ್ತಾ ಇದ್ದೇನೆ. ಫ್ರೈ ಆಗೋದು ಬೇಡ, ಬಾಡಿದ್ರೆ ಸಾಕು. ಕಟ್ ಮಾಡಿ ಉಂಟಾಗ ಟೊಮೆಟೊ ಇದ್ರ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಟೊಮೆಟೊದು ಅಲ್ಲಿವರೆಗೆ ಇದನ್ನು ಸಹ ಬಾಡಿಸ್ಕೊಳ್ಳೋಣ. ಪದಾರ್ಥಕ್ಕೆಲ್ಲ ರೆಡಿ ಮಾಡಿ ಅನ್ನಕ್ಕೆ ಇಡಲಿಲ್ಲ. ಈಗ ಇನ್ನೊಂದು ಒಲೆ ಮೇಲೆ ಅನ್ನಕ್ಕೆ ಕೂಡ ಇಟ್ಟುಕೊಂಡಿದ್ದೇನೆ. ಈಗ ಅದು ಮರ್ತೋಗಿತ್ತು. ಪದಾರ್ಥ ಆಗಿ ಊಟ ಮಾಡಲಿಕ್ಕೆ ನೋಡಿದಾಗ ಅನ್ನ ಇಲ್ಲದಾಗ್ತಿತ್ತು. ಅದನ್ನು ಕೂಡ ಈಗ ಇದೊಂದು ಒಲೆಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ಗ್ಯಾಸನ್ನು ಸಿಮ್ ಮಾಡಿಕೊಳ್ಳೋಣ. ಈ ಮಸಾಲೆಗೆ ನಾವು ಕಡ್ದು ಹಾಕೋದಿಲ್ಲ, ಎಲ್ಲ ಹುಡಿಯನ್ನೇ ಹಾಕೋದು. ಆದ ಕಾರಣ ಒಲೆ ಸಿಮ್ಮಲ್ಲಿ ಇಟ್ಟಿದ್ದೇನೆ ಗ್ಯಾಸನ್ನು. ನೋಡಿ, 1/4 ಸ್ಪೂನಷ್ಟು ಜೀರಿಗೆ ಹುಡಿಯನ್ನು ಹಾಕ್ತಾ ಇದ್ದೇನೆ. 1/4 ಸ್ಪೂನ್ ಜೀರಿಗೆ ಹುಡಿ ಮತ್ತು ಕಾಶ್ಮೀರಿ ಮತ್ತು ಬೇಡಗೆ 2 ಮಿಕ್ಸ್ ಮೆಣಸು ನೋಡಿ, ನಾನೇ ಒಂದು ರೆಡಿ ಮಾಡೋದು. ಇದೊಂದು 2 ಸ್ಪೂನ್ ಹಾಕಿಕೊಳ್ತಾ ಇದ್ದೇನೆ. ಖಾರದ್ದು ಉಂಟು, ಕಾಶ್ಮೀರಿ ಸಹ ಉಂಟು. ಎರಡು ಸಹ ಹಾಕಿದ್ದೇನೆ. ಬೆಂಕಿ ಸಿಮ್ಮಲ್ಲಿ ಇಡಬೇಕು, ಇಲ್ಲದೆ ಕರಟಿ ಹೋಗೋದು. 1 ಸ್ಪೂನು ಒಳ್ಳೆ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. 1 ಸ್ಪೂನ್ ದೊಡ್ಡ ಸ್ಪೂನಲ್ಲಿ. ಹಾಗೂ ಒಂದು 1.5 ಸ್ಪೂನಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕ್ತೇನೆ. 1.5 ಸ್ಪೂನು ಕೊತ್ತಂಬರಿ ಹುಡಿ ಹಾಗೂ 1 ಚಿಟಿಕೆಯಷ್ಟು ಮೆಂತೆ ಹುಡಿಯನ್ನು ಹಾಕ್ತೇನೆ. ಜಾಸ್ತಿ ಹಾಕಿದ್ರೆ 1 ಚಿಟಿಕೆ ಎಷ್ಟೇ ಹಾಕ್ತಾ ಇದ್ದೇನೆ. ಮೆಂತೆ ಹುಡಿ ಟೇಸ್ಟಿಗೆ ಮಾತ್ರ, ತುಂಬ ಹಾಕಿದರೆ ಕೈ ಆಗ್ಬೋದು. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತೇನೆ. ಕೊತ್ತಂಬರಿ ನೈಸ್ ಆಗಿಲ್ಲ, ನಾನೇ ಮನೆಯಲ್ಲಿ ಮಾಡಿದ ಕಾರಣ. ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು. ಇದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೆ ಇದನ್ನು ಬಾಡಿಸ್ಕೊಳ್ಬೇಕು. ಹಾಗೆ ಮೇಯ್ನಾಗಿ ಒಂದು ಹುಡಿ ಮರ್ತೆ ಅರಿಶಿನ ಹುಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿದ್ದೇನೆ. ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ಬೆಂಕಿ ಮಾತ್ರ ಸಿಮ್ಮಲ್ಲಿ ಇರಬೇಕು, ಇಲ್ಲದ ಖರ್ಚು ಹೋಗ್ಬೋದು. ಈಗ ನಮ್ಮ ಮೀನು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಊಟ ಮಾಡುವ. ಒಂದು ಗಂಟೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸೈಡ್. ನಮ್ಮ ಮಸಾಲೆದ ಹಸಿ ವಾಸನೆ ಹೋಗಿದೆ. ಈಗ ನಾವು ತೆಗೆದಿಟ್ಟಂತಹ ಹುಳಿ ನೀರು ಉಂಟಲ್ಲ, ಹುಳಿ ಸಮೇತ ಹಾಕ್ತಾ ಇದ್ದೇನೆ. ಕೊಡಂಪುಳಿ ಅದರ ನೀರು ಚೆನ್ನಾಗಿ ಬಿಸಿ ಆಗಲಿ. ಈಗ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಕೊಳ್ಬೋದು. ತುಂಬ ನೀರು ಮಾಡಿಕೊಳ್ಳೋದು ಬೇಡ. ಹುಳಿ ಮುಂಚೆ ಹೇಗೆ ಮಾಡ್ತೇವೆ ಅದೇ ಥರ, ಅಷ್ಟೇ. ಅದಕ್ಕೆ ತುಂಬ ನೀರು ಮಾಡಿದರೆ ಒಳ್ಳೆಯಾಗಲಿಕ್ಕಿಲ್ಲ. ಇದು ಕುದಿಲಿ. ಈಗ ಇದಕ್ಕೆ ಬೇಕಿದ್ದಷ್ಟು ನೀರು ಹಾಕುವ. ಇದು ಕುದಿತಾ ಉಂಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ.
ಹಾಗೂ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದಾನೆ. ಕುದಿಲಿಕ್ಕೆ ಬಿಡುವ. ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ಅಲ್ಲಿವರೆಗೆ ಕುದೀಲಿ. ತುಂಬ ಗಸಿ ಮಾಡಿಕೊಳ್ಳೋದಿಲ್ಲ, ಫಸ್ಟ್ ಟೈಮ್ ಮಾಡೋದಲ್ಲ, ಆದ ಕಾರಣ ಅದ್ರಾಗ ಗಸಿ ಇಟ್ಕೊಳ್ತೇನೆ. ಈಗ ಚೆನ್ನಾಗಿ ಕುದ್ದೀತಾ ಉಂಟು. ನಾವು ಹಾಕಿದ ಎಣ್ಣೆಲ್ಲ ಮೇಲೆ ಬಂದಿದೆ. ಈಗ ಮೀನನ್ನು ಹಾಕಿಕೊಳ್ತಾ ಇದ್ದಾನೆ. ಮೀನು ಪೀಸ್ ಸ್ವಲ್ಪ ದಪ್ಪ ದಪ್ಪ ಉಂಟು, ಚೆನ್ನಾಗಿ ಬೇಯಬೇಕಾಗಿತ್ತು. ಮಸಾಲೆ ಸ್ವಲ್ಪ ಮುಳುಗಿಸಿಡುವ. ನೋಡೋಕೆ ತುಂಬ ಚೆಂದ ಕಾಣ್ತದೆ. ಕುದಿಲಿ, ಮುಚ್ಚಳವನ್ನು ಮುಚ್ಚಿ ಕುದಿಸುವ. ಈಗ ನಮ್ಮ ಫ್ರೈ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಒಳ್ಳೆ ಫ್ರೈ ರೋಸ್ಟ್ ಆಗಿ ಬಂದಿದೆ. ತೆಗೆದುಕೊಳ್ಳಿ ಇದನ್ನು ನೋಡಿ. ಮೀನು ಒಳ್ಳೆ ಕುದೀತಾ ಉಂಟು. ಒಮ್ಮೆ ಸುತ್ತಿಸಿಕೊಡುವ. ಸುತ್ತಿಸಬೇಕು, ಇಲ್ಲಾಂದರೆ ಕೈಲಾಕ್ಬಾರ್ದು. ಬೆಂಕಿ ಚಿಕ್ಕದು ಮಾಡಿ ಒಮ್ಮೆ ಸುತ್ತಿಸುವ, ಇಲ್ಲಾಂದರೆ ಉಡಿ ಆದರೆ. ಒಂದು 2 ನಿಮಿಷ ಇರಲಿ. ಸ್ವಲ್ಪ ದಪ್ಪ ಮೀನಲ್ಲ, 2 ನಿಮಿಷಗಳ ಕಾಲ ಹೀಗೆ ಬೇಯಲಿ. ಒಳ್ಳೆ ಕುದಿತಾ ಉಂಟಿಗೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಹಾಕುವ. ಫ್ರೆಶ್ ಕರಿಬೇವಿನ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಆಯ್ತು, ಈಗ ನಮ್ಮ ಪದಾರ್ಥ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ. ಒಳ್ಳೆ ಕುದಿತಾ ಉಂಟು. ಸಾಕೀಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತೇನೆ. ಇನ್ನು ಕುದ್ರೆ ಹುಡಿ ಆದರೆ ಹಿಡಿದ್ರಿಗೆ ಆಗ್ತದೆ. ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಒಳ್ಳೆ ಉಂಟು. ಈಗ ತಿನ್ನೋದಕ್ಕಿಂತ ಸ್ವಲ್ಪ ಲೇಟ್, ನಾಳೆ ತಿಂದರೆ ಇನ್ನೂ ಟೇಸ್ಟ್ ಇರ್ಬೋದೇನೋ. ನಾಳೆ ಉಳಿದ್ರೆ, ಇಲ್ಲಾಂದರೆ ರಾತ್ರಿಗಾಗೂ ಇನ್ನೂ ಟೇಸ್ಟ್ ಆಗ್ಬೋದು. ಈಗ ನಮ್ಮ ಟೂನಾ ಫಿಶ್ ಕರಿ, ಟೂನಾ ಫಿಶ್ ಫ್ರೈ ಹಾಗೂ ಬಂಗಡೆ ಫ್ರೈ, ನಮ್ಮ ಫಿಕ್ಕಲ್ ಸವಿಯಲಿಕ್ಕೆ ಸಿದ್ಧವಾಗಿದೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.